ಒಂದು ಗುಂಡಾಗಳ ಗೂಡಾಗಿದೆ. ಆ ಪದಾಧಿಕಾರಿಗಳು ಗುಂಡಾಗಳು, ಸರ್ಕಾರದಲ್ಲಿ ಗುಂಡಾಗಳು ಮತ್ತು ಸೀನಿಯರ್ ಏನು ಲೀಡರ್ಸ್ ಇದ್ದರು ಎಲ್ಲರಿಗೂ ಅಲಕ್ಷ್ಯ ಮಾಡಿ ಒಂದು ಹೊಸ ಗುಂಡಾ ರಾಜ್ಯವನ್ನು ಗುಂಡಾ ಸಚಿವ ಸಂಪುಟ ಅಂತ ಹೇಳಲಿಕ್ಕೆ ಏನು ಅಡ್ಡಿಯಿಲ್ಲ. ಮತ್ತು ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿ ಸಹಿತ ಗುಂಡಾಗಳು ಈ ರೀತಿ ಒಂದು ಗುಂಡಾ ಸಂಸ್ಕೃತಿ ಇನ್ನು 2 ವರ್ಷ ಕರ್ನಾಟಕದಲ್ಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರು ಹಾಗೂ ಪ್ರಿಯಾಂಕಾ ವಾಡ್ರಾ ಅವರು ಕೂಡಿ ಮಾಡಿರೋಂಥ ಒಂದು ಅತ್ಯಂತ ಕೆಟ್ಟ ಈ ರಾಜ್ಯದ ಇತಿಹಾಸದಲ್ಲೇ ಇದೊಂದು ಅತ್ಯಂತ ಕೆಟ್ಟ ಸಚಿವ ಸಂಪುಟ ಅಂತ ಹೇಳ್ಬೋದು. ಕ್ರಿಮಿನಲ್ಸ್ಗಳಿಗೆ ಭಾಳ ಹೆಚ್ಚು ಪ್ರೋತ್ಸಾಹ ಕೊಟ್ಟಾರೆ. ಕಾರಣ ಏನಂದರೆ ಕ್ರಿಮಿನಲ್ಸ್ಗಳ ಸರ್ಕಾರ ಅಂತ ಸಂದೇಶ ಕೊಟ್ಟಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಭ್ರಷ್ಟಾಚಾರ ಪ್ರಕರಣ, ಗುಂಡಾಗಿರಿ ಪ್ರಕರಣದಲ್ಲಿ ಇದ್ದವರೇ ಎಲ್ಲರೂ. ನೋಡಿ, ಇವೆಲ್ಲ ರಾಜೀನಾಮೆ ಕೊಡೋದೆಲ್ಲ ನಾಟಕ ಇದ್ದಾವೆ. ಅವೆಲ್ಲ ಧೈರ್ಯ ಮಾಡೋದು ಒಂದು ಶಾಸಕನಾಗೋದೇ ದೊಡ್ಡ ದುಸ್ತರ. ಸುಮ್ಮನೆ ಏನೋ ಅಂಜಿಕೆ ಹಾಕ್ಲಿಕ್ಕೆ ಮಾಡ್ತಾರೆ. ಅದೇನಿಲ್ಲ. ಇನ್ನು 2 ದಿವಸನಾಗ ರಾಹುಲ್ ಗಾಂಧಿಯವರು ಮನವೊಲಿಸಿದರು, ದೂರವಾಣಿ ಮೂಲಕ ಮಾತಾಡಿದರು. ಪ್ರಿಯಾಂಕಾ ವಾಡ್ರಾ ಅವರು ಸಹಿತ ಮಾತಾಡಿದ್ರು. ಅಲ್ಲಿಂದ ಖರ್ಗೆ ಅವರು ಸಹಿತ ಒದರಿದ್ರು. ಅದಕ್ಕೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನಾನು ಸೋನಿಯಾ ಗಾಂಧಿಯನ್ನು ಭಾಳ ನಂಬಿದ್ದೇನೆ. ಕಾಂಗ್ರೆಸ್ ನಮ್ಮ ರಕ್ತದಲ್ಲೇ ಕಾಂಗ್ರೆಸ್ ಇದೆ. ಅದು ಕಾಂಗ್ರೆಸ್ಸಿನ ರಕ್ತ ಅಥವಾ ಘಟರ ರಕ್ತ ಗೊತ್ತಿಲ್ಲ. ಆದರೂ ನಾನು ನನ್ನ ಶಾಸಕ ಸ್ಥಾನ ರಾಜೀನಾಮೆ ಕೊಟ್ಟು ವಾಪಸ್ ತೊಗೊಂಡಿದ್ದೇನೆ. ಪಕ್ಷದ ಶಿಸ್ತಿನ ಸಿಪಾಯಿ ಕೆಲಸ ಮಾಡ್ತೀನಿ. ಇದೇ ಸ್ಟೇಟ್ಮೆಂಟ್ ಬರ್ತೈತಿ. ಯಾರು ಒಬ್ಬರು ರಾಜೀನಾಮೆ ಕೊಡೋದಿಲ್ಲ. ಅಷ್ಟು ಧೈರ್ಯ ತಾಕತ್ತು ಯಾರಿಗೂ ಇಲ್ಲ. ಆಂತರಿಕವಾಗಿ ಅವ್ರದ್ದು ಏನು ಜಗಳಿತ್ತೋ ಗೊತ್ತಿಲ್ಲ. ಎಂ ಬಿ ಪಾಲ್ಟ್ರು ಪ್ರಭಾವಿ ರಾಜಕಾರಣಿಗಳು. ಅವ್ರು ಸಾಕಷ್ಟು ಹೈಕಮಾಂಡ್ ನಾಯಕರಿಗೆ ಕಾಫಿ ಹಿಡಿದು ಅವ್ರು ರಾತ್ರಿ ರೂಮಿನ ಬಾಡಿಗೆ ಸಹಿತ ಕೊಡ್ತಾರೆ ಬೆಂಗಳೂರಿಗೆ ಬಂದ್ರೆ. ಮತ್ತು ಎಂ ಬಿ ಪಾಲ್ಟ್ರು ಮಾಡಲಾರ್ದೆ ನಾನು ಕಾಂಗ್ರೆಸ್ ಯಾರು ಮಾಡಬೇಕು ಅವ್ರನ್ನ? ಇವೇನು ಶಿವಾನಂದ ಹಚ್ಚೋಡೋದು ಮಾಡಿದ್ದಿದ್ರಲ್ಲ, ಇವ ತಾನೇ ತಿನ್ನೋ ಹೈಕಮಾಂಡ್ಗೂ ಕೊಡೋಲ್ಲ, ಯಾರಿಗೂ ಅಲ್ಲ. ಇವ ಮೊನ್ನೆ APMC ಮಿನಿಸ್ಟರ್